ಅನ್ಯಾಯ ಆಯಿತು, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ, ಬೇರೆಯವರಿಗೆ ಬದ್ಧತೆ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಸಮಾನತೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ? ನೀವು ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸುಪ್ರೀಂ ಕೋರ್ಟ್ನವರು ರಿಸರ್ವೇಶನ್ ಇನ್ ಪ್ರಮೋಷನ್ ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಹೊಡೆದಾಕ್ಬಿಟ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲಿ ಆಗ ಚೀಫ್ ಸೆಕ್ರೆಟರಿ ಆಗಿದ್ದವರು ರತ್ನಪ್ರಭಾ. ಚೀಫ್ ಸೆಕ್ರೆಟರಿ ಆಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ವರದಿ ತರಿಸ್ಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬಡ್ತಿನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾಯ್ದೆಯನ್ನ ಮಾಡೋದು, ಕಾನೂನನ್ನು ಮಾಡೋದು. ಇಟ್ ವಾಸ್ ಅಪೀಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸ್ಡ್ ಸಚ್ ಎ ಲಾ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್. ಎಲ್ಲರೂ ಇದ್ರೆ ತೋರಿಸಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ. ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ $1 ಕೋಟಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ರಿಸರ್ವೇಶನ್ ನಲ್ಲಿ ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ. ನೋ ಅದರ್ ಸ್ಟೇಟ್, nowhere in the country. ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ? ಅದೇ 1 ಕೋಟಿ ಆಗಿದೆ. 1,50,00,000 ಇತ್ತು, 1 ಕೋಟಿ ಆಗಿದೆ. 50 ಲಕ್ಷ ಇತ್ತು, 1 ಕೋಟಿ ಆಯಿತು. ಓನ್ಲಿ ಸ್ಟೇಟ್. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ 4% ನಲ್ಲಿ 10 ಕೋಟಿವರೆಗೆ KSFC ನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಬೇಕು ಅಂತ ಮಾಡಿರ್ತಕ್ಕಂಥದ್ದು, ಉಳಿದದನ್ನ ಸರ್ಕಾರ ಕಟ್ಕೊಡ್ತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ನಾವು ದಲಿತರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಇವೆಲ್ಲ ಮಾಡಿದವರು. ಇಲ್ಲ ಉತ್ತರ ಕೊಟ್ಬಿಡ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಸರ್ 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 ಆಮೇಲೆ ಸರ್ 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 ಒಂದು ನಾನು 2013 ಬಂದ ತಕ್ಷಣನೇ ಸರ್ ತಾವೇನು KIDBನಲ್ಲಿ ಏನು ಲ್ಯಾಂಡ್ ರಿಸರ್ವೇಶನ್ ತಂದ ಮೇಲೆ 50% ಎಲ್ಲ ಆದಮೇಲೆ ಏನು KIDB ಪ್ರಾರಂಭ ಆದಾಗ್ಲಿಂದ 30 ವರ್ಷದಲ್ಲಿ ಆಗ್ಲಾರ್ದಂತ ಬದಲಾವಣೆ ಕೇವಲ 5 ವರ್ಷದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಗೆ ಅಲಾಟ್ಮೆಂಟ್ ಲ್ಯಾಂಡ್ ಕೊಡುವಾಗ 75% ಸರ್ಕಾರ ಕೊಡೋದು, ಇನ್ನು 25% ಮಾತ್ರ ಬೆನಿಫಿಷಿಯರಿ ಕೊಡೋದು.
ಇದನ್ನು ಮಾಡಿದವರು ಆರ್ಡರ್ಸ್ ಮಾಡಿದವರು ಯಾರು? ನಾವೇ ಮಾಡೋದು. ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು. ನೀವು ಏನೂ ಮಾಡದೇನೆ ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ. ಈ ಕೂತ್ಕೊಳ್ರಿ, ನಾವು ಒಗ್ಗಲ್ಲ. ನಾನು ಆ ಕಾಳಜಿ ಎಲ್ಲ ಹೋಯ್ತು ಅಂತ. I am not going to yield. I am not going to yield. Please stop. ಈಗಲೂ ಇದೆ, ಆಗಲೂ ಇದೆ, ಯಾವಾಗಲೂ ಇದೆ, ನಾಳೆನೂ ಇರ್ತದೆ, ನಾವು ಬದುಕಿರೋವರೆಗೂ ಇರ್ತದೆ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.